ಟಾಟಾ ಇಂಟ್ರಾದಲ್ಲಿ ಯಾವ್ಯಾವ ವೇರಿಯಂಟ್ಸ್ ಇದೆ ಮತ್ತೆ ಪ್ರತಿ ವೇರಿಯಂಟ್ಸ್ಗೂ ಏನೇನು ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಒಂದು V30 ಬರುತ್ತೆ, ಒಂದು V50 ಬರುತ್ತೆ, ಒಂದು V70 ಬರುತ್ತೆ. ಈ 3 ವೇರಿಯಂಟ್ಸು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಈ ಇಂಟ್ರಾ V30 ಬಂದು ನಿಮಗೆ 1.5 ಟನ್ನರ್ ಪಾಸಿಂಗ್ ವಿತ್ ಲೋಡ್ ಬಾಡಿ ಲೆಂತ್ 8.2 ಲೆಂತ್ ಬರುತ್ತೆ. ಇದಕ್ಕೆ 5.3 ವಿಡ್ತ್ ಬರುತ್ತೆ. ಲೋಡ್ ಬಾಡಿ ವಿಡ್ತ್ ಯಾಕಂದ್ರೆ ಮೇಜರ್ ಆಗಿ ನಿಮ್ಗೆ ಬೇಕಾಗಿರೋದಾಗೆ ಲೋಡ್ ಬಾಡಿ ಲೆಂತ್ ಎಷ್ಟು ವಿಡ್ತ್ ಎಷ್ಟು ಅದ್ರ ಮೇಲೆ ಅವರು ಲೋಡ್ನ ಟ್ರೇಗಳಾಗ್ಬೋದು ಇದು ಡಿಪೆಂಡ್ ಆಗುತ್ತೆ. ಇದು ನೆಕ್ಸ್ಟ್ ವೇರಿಯಂಟ್ ಬಂದು V50 ಬರುತ್ತೆ. V50 ಬಂದು ನಿಮ್ಗೆ ಏನು ಅಂತಂದ್ರೆ ಇದೇನು ಮೈಲೇಜ್ ಕೊಡುತ್ತೆ? 1 ಟನ್ ಇದು ಆಲ್ರೆಡಿ ನಿಮ್ಗೆ ಹೇಳಿದೆ 17 ಕಿಲೋಮೀಟರ್ 1 ಟನ್ ಬಂದೇ ಬರುತ್ತೆ. 1 ಟನ್ ಲೋಡ್ ಹಾಕೊಂಡ್ರು 17 ಕಿಲೋಮೀಟರ್ ಬಂದೇ ಬರುತ್ತೆ. ಅದನ್ನ ನಾವು ಪ್ರೂವ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ವೇರಿಯಂಟ್ ಬಂದು V50 ಬಂದು ನಿಮಗೆ RTO ಪಾಸಿಂಗ್ ಇಂಪಾರ್ಟೆಂಟ್ ಅಂದ್ರೆ ಪಾಸಿಂಗ್ ಏನು ವೇರಿಯಂಟ್ಸ್ ಏನು ಚೇಂಜ್ ಆಗ್ತಾ ಹೋಗ್ತದೆ, ಸೊ ಪಾಸಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಬಂದು ನಿಮಗೆ 1.7 ಟನ್ನರ್, ಇದಕ್ಕಿಂತ 0.2% ಜಾಸ್ತಿ ಆಗುತ್ತೆ. ಆಗ ಇಂಜಿನ್ ಹಾರ್ಸ್ ಪವರ್ ಸಹ ಚೇಂಜ್ ಆಗುತ್ತೆ. ಓಕೆ. ಇದು ಬಂದು 70 HP ಬರುತ್ತೆ, ಅದು 80 HP ಬರುತ್ತೆ. 80 ಹಾರ್ಸ್ ಪವರ್. ಆಮೇಲೆ ಈ ಸೆಗ್ಮೆಂಟ್ ಅಲ್ಲಿ 80 ಹಾರ್ಸ್ ಪವರ್ ಯಾವ ಗಾಡಿನಲ್ಲೂ ಬರಲ್ಲ. ಈ 80 ಹಾರ್ಸ್ ಪವರ್ ಬರಲ್ಲ. ಇದ್ರಲ್ಲಿ ಏನಾಗುತ್ತೆ 220 ನ್ಯೂಟನ್ ಮೀಟರ್ ಬರುತ್ತೆ. 220 ನ್ಯೂಟನ್ ಮೀಟರ್ ಟಾರ್ಕ್ ಅಂತೂ ಯಾವುದರಲ್ಲೂ ಬರಲ್ಲ. ಮಾರ್ಕೆಟ್ಲಿ ನಿಮ್ಗೊಂದು ಇದೊಂದು ಅವೇರ್ನೆಸ್ ಇರಲಿ, ಯಾವುದೇ ಪ್ರಾಡಕ್ಟ್ ತಗೊಳ್ಳಿ ಎಲ್ಲರೂ HP ಕೇಳ್ತೀರಾ, CC ಕೇಳ್ತೀರಾ, ಆದ್ರೆ ನ್ಯೂಟನ್ ಮೀಟರ್ ಯಾರು ಕೇಳಲ್ಲ. ನಿಮ್ದು ಗಾಡಿ ಪಿಕಪ್ ಎಳಿಯೋದು ಅಪ್ಪಲ್ಲೆಲ್ಲ ಹೌದು ಪವರ್ ಇದ್ದು ಮೈಲೇಜು ಚೆನ್ನಾಗಿ ಕೊಡ್ಬೇಕು ಅಂದ್ರೆ ಟಾರ್ಕ್ ಜಾಸ್ತಿ ಇರಬೇಕು. ಅದ್ರ ನ್ಯೂಟನ್ ಮೀಟರ್ ಕ್ಯಾಲ್ಕುಲೇಷನ್ ಅಲ್ಲಿ ಯಾರು ನಿಮಗೆ ಕೊಟ್ಟರೆ ಪಿಕಪ್ ಸೆಗ್ಮೆಂಟ್ ಅಲ್ಲಿ ಬ್ರೋಚರ್ಲಿ ಚೆಕ್ ಮಾಡಿ, ಅಲ್ಲ ನಿಮಗೆ ಸಿಗುತ್ತೆ ಪ್ರಾಡಕ್ಟ್ ಏನು ನಮ್ದು ಯೋಗ್ಯತೆ ಇರೋದು ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಇದನ್ನ ದಯವಿಟ್ಟು ನೋಡಿ. ಇದನ್ನ ನಾವು ಹೇಳಕ್ ನಿಮ್ಮ ಮುಖಾಂತರ ಹೇಳ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇದು ಎಲ್ಲರಿಗೂ ಗೊತ್ತಾಗ್ಬೇಕಿದು. V50 ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಅದರಲ್ಲಿ ಅದು ಏನು ಇರಲ್ಲ, ಹಾರ್ಸ್ ಪವರ್ ಜಾಸ್ತಿ ಇರುತ್ತೆ, ಟನ್ನೇಜ್ ಜಾಸ್ತಿ ಇರುತ್ತೆ, ಆಲ್ಮೋಸ್ಟ್ ಸೇಮ್ ಬರುತ್ತೆ. ಬಟ್ 1 ಕಿಲೋಮೀಟರ್ ವೇರಿಯೇಷನ್ಸ್ ಇದೆ ಅಷ್ಟೇ. 16 ಕಿಲೋಮೀಟರ್ ಅಂತ 15 to 16 ಬರುತ್ತೆ. ಯಾಕೆಂದ್ರೆ ನಾನು ಇವತ್ತು ಮೈಲೇಜ್ ನ ಹೇಳ್ಬೋದು ಮಾರ್ಕೆಟ್ ಅಲ್ಲಿ, ಬಟ್ ಕಸ್ಟಮರ್ ಅದೇ ಲೋಡ್ ಹಾಕಲ್ಲ. ವರಿ ಏನಂತಂದ್ರೆ ಇದೇ ಮೈಲೇಜ್ 3 ಟನ್ ಹಾಕ್ತಾರೆ. ನಾನು ಅದನ್ನ ಪ್ರಮೋಟ್ ಮಾಡಕ್ ಆಗಲ್ಲ. ಬಟ್ ನೀವು ನಮ್ಮ ಮಾರ್ಕೆಟ್ ಬನ್ನಿ, ಇನ್ನೊಂದು ಅರ್ಧ ಗಂಟೆ ಇಲ್ಲ ನೀವು ಮಾರ್ಕೆಟ್ ರೋಡ್ ನೋಡ್ತೀರಿ. ಇದಕ್ಕೆ ಅವರೇಜ್ 3 ಟನ್ ನಾನು ಇರೋ ಏನು ಗಾಡಿ ಕೊಟ್ಟಿದ್ದೀನಿ ಅದಕ್ಕೆ 3 ಟನ್ ಬರುತ್ತೆ. ಅದಕ್ಕೂ ಮೈಲೇಜ್ ಇದೆ. ಅದು ಏನು ಪಿಕಪ್ ಸೆಗ್ಮೆಂಟ್ ಹೈಯೆಸ್ಟ್ ಮೈಲೇಜ್ ಅದೇನು ತಗೋತಾ ಇರೋದು. ಅದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ. V70 ಬರುತ್ತೆ. V70 ಬಂದು ಸೇಮ್ ಟೆಕ್ನಾಲಜಿ, ಇಂಜಿನ್ ಎಲ್ಲ ಸೇಮೇ ಬರುತ್ತೆ. ಅದ್ರಲ್ಲಿ ಏನಾಗುತ್ತೆ, ಆಕ್ಸೆಲ್ ಒಂದು ಚೇಂಜ್ ಆಗುತ್ತೆ, ಬ್ಯಾಕ್ ಆಕ್ಸೆಲ್ ಚೇಂಜಸ್ ಇದೆ. ಅಗೇನ್ ಲೀಫ್ಲೆಟ್ಸ್ ಆಡ್ ಮಾಡಿದ್ದಾರೆ ಅದಕ್ಕೆ ಒಂದು. ಸೊ 11 ಲೀಫ್ಲೆಟ್ಸ್ ಇದೆ ಅದರಲ್ಲಿ. 11 ಬರುತ್ತೆ. ಆದ್ರೆ ಪಾಸಿಂಗ್ ಬಂದು 2 ಟನ್ ಸಿಗುತ್ತೆ. 2 ಟನ್ ಪಾಸಿಂಗ್. ಹೌದು. 80 ಹಾರ್ಸ್ ಪವರ್ ಬರುತ್ತೆ, 220 ನ್ಯೂಟನ್ ಮೀಟರ್ ಟಾರ್ಕ್ ಬರ್ತದೆ. ಅದು ಬಂದು ನಿಮಗೆ 2 ಟನ್ ಪಾಸಿಂಗ್ ಸಿಗುತ್ತೆ. ಅದ್ರಲ್ಲಿ ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದು 15 ಬಂದೇ ಬರ್ತಿದೆ. 15 ಅಬೌವ್ 15 ಇದೆ, ಈಗ ಆಲ್ರೆಡಿ ಇದೆ ಮಾರ್ಕೆಟ್ ಅಲ್ಲಿ. ಸರ್ ನಮ್ಮ ಟನ್ನೇಜ್ ಅಲ್ಲಿ ಎಲ್ಲಾ ವೆಹಿಕಲ್ಸ್ ಬರುತ್ತೆ. ನೀವು ಏನ್ ಟನ್ನೇಜ್ ಹಾಕ್ತೀರಿ, ಪಿಕಪ್ ಬೇರೆ ಪಿಕಪ್ ನಮ್ಮ ಪಿಕಪ್ ಅದೇ ಲೋಡ್ ಆಗಿ ಅವ್ರೇನ್ ತಗೋತಾರೆ ಅದಕ್ಕಿಂತ 3 ಕಿಲೋಮೀಟರ್ ನಾನು ಜಾಸ್ತಿ ಕೊಡ್ತೀನಿ.